ಪ್ರೆಷರ್ ಈಸ್ ಪ್ಲೆಜರ್ ಕೇವಲ 4 ಪದಗಳಲ್ಲ. ಈ ಮಾತುಗಳು ಹೇಳಿದ್ದು ಸೆಂಚುರಿ ಹೊಡೆದಾದ್ಮೇಲೆ, ವಿನ್ ಮಾಡ್ಸಾದ್ಮೇಲೆ ವಿರಾಟ್ ಕೊಹ್ಲಿ ಹೇಳಿದ ಮಾತುಗಳು. ಆ ಮಾತುಗಳ ತೂಕನೇ ಬೇರೆ ಇದೆ. 2 ಸತಿ ಡಕ್ಔಟ್ ಆದ್ಮೇಲೆ ಸಾಮಾನ್ಯ ಆಟಗಾರರು ಸೇಫ್ ಗೇಮ್ ಮಾಡ್ತಾರೆ, ಫೇಲ್ಯೂರ್ ಭಯದಿಂದ ಕುಗ್ಗೋಗ್ತಾರೆ. ಆದ್ರೆ ವಿರಾಟ್ ಕೊಹ್ಲಿ ಪ್ರೆಷರ್ ಒಳಗೆ ಹೋಗಿ ಪ್ರೆಷರ್ ನ ಪ್ಲೆಜರ್ ಅಂತ ಕುಕ್ ಮಾಡಿ ತಿನ್ಬಿಡ್ತಾನೆ. ಅದಕ್ಕೆ ವಿರಾಟ್ ಕೊಹ್ಲಿ ಅಂದ್ರೆ ಕೇವಲ ಕ್ರಿಕೆಟಿಗ ಅಲ್ಲ, ಅವನು ಒಂದು ಇಮೋಷನ್. ಆದ್ರೆ ಆ ಇಮೋಷನ್ ಹೇಗೆ ಕ್ರಿಯೇಟ್ ಆಗುತ್ತೆ ಗೊತ್ತಾ? ಅದೇ ಇವತ್ತಿನ ಅಸಲಿ ವಿಡಿಯೋ ಕತೆ. ಈ ಮ್ಯಾಚಿನ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗೊತ್ತಾ? ಈ ಮ್ಯಾಚಿನ ಮೊದಲ ಬಾಲ್ ಹಾಕೋ ಮುಂಚೆನೆ, ಕ್ರೌಡ್ ಸೆಟ್ಲ್ ಆಗೋದಕ್ಕೂ ಮುಂಚೆ, ಮ್ಯಾಚ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ವಿರಾಟ್ ಕೊಹ್ಲಿ ಮಾಡಿದ ಆ ಒಂದು ಸಣ್ಣ ಕೆಲಸ ಅವನ ಮೈಂಡ್ ಸೆಟ್ ಏನಂತ ತೋರಿಸುತ್ತೆ. ಅಂಡ್ ಟ್ರಸ್ಟ್ ಮಿ, 37 ವರ್ಷದ ವಯಸ್ಸಿನಲ್ಲೂ ಅವನು ಯಾಕೆ ವರ್ಲ್ಡ್ ಕ್ರಿಕೆಟ್ ನ ಡಾಮಿನೇಟ್ ಮಾಡ್ತಾನೆ, ಲೆಜೆಂಡ್ ಅಂತ ತೋರ್ಸೋದಿಕ್ಕೆ ಇದೇ ಒಂದು ದೊಡ್ಡ ಕಾರಣ. ಕೊನೆವರೆಗೂ ನೋಡಿ, ಯಾಕಂದ್ರೆ ಈ ಇನ್ನಿಂಗ್ಸ್ ನಿಂದ ಪ್ರತಿಯೊಬ್ಬರಿಗೂ ಲೈಫ್ ಲೆಸನ್ಸ್ ಕೂಡ ಇದೆ. ವಿರಾಟ್ ಕೊಹ್ಲಿ ಮೈಂಡ್ ಸೆಟ್ ಏನಂತ ತಿಳ್ಕೊಂತೀರಾ? ಗ್ರೌಂಡ್ ಒದ್ದೆ ಆಗಿತ್ತು, ಮಳೆ ಬರ್ತಿತ್ತು, ಮ್ಯಾಚ್ ನಡೀತೋ ಇಲ್ಲ ಗೊತ್ತಿರ್ಲಿಲ್ಲ. ಆದ್ರೂ ಗೊತ್ತಾ ಗ್ರೌಂಡ್ ಗೆ ಫಸ್ಟ್ ಪ್ಲೇಯರ್ ಯಾರು ಬಂದಿದ್ದು ಅಂತ? ಅದೇ ಲೆಜೆಂಡ್ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಬಂದಿದ್ದು ಕ್ಯಾಮ್ರಾ ಅಟೆನ್ಷನ್ ಗೋಸ್ಕರ ಅಲ್ಲ, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದಕ್ಕಲ್ಲ, ಪಿಚ್ ಇನ್ಸ್ಪೆಕ್ಟ್ ಮಾಡೋದಿಕ್ಕೆ, ಗ್ರೌಂಡ್ ಕಂಡೀಷನ್ ಹೇಗಿದೆ ಅಂತ ಚೆಕ್ ಮಾಡೋದಿಕ್ಕೆ, ಮಾಯಿಶ್ಚರ್ ಇದೆಯಾ ಅಂತ ನೋಡಕ್ಕೆ ವಿರಾಟ್ ಕೊಹ್ಲಿ ಬೇಗ ಬಂದಿದ್ದ. ಒಮ್ಮೆ ಯೋಚಿಸಿ, ಈ ವ್ಯಕ್ತಿ ಹತ್ರ ಈಗಾಗಲೇ ವರ್ಲ್ಡ್ ಕಪ್ ಇದೆ, ಸಾವಿರಾರು ರನ್ಸ್ ಇದೆ, 9 IPL ಸೆಂಚುರೀಸ್ ಇದೆ, 14,000 T20 ರನ್ಸ್ ಇದೆ. ಆದ್ರೆ 2 ಫೇಲ್ಯೂರ್ ನಂತರ ಕೂಡ ಹಂಗರ್ ಕಡಿಮೆ ಆಗಿಲ್ಲ. ಅದೇ ಗ್ರೇಟ್ನೆಸ್. ಗ್ರೇಟ್ ಪ್ಲೇಯರ್ಸ್ ಪ್ರೆಷರ್ ಇಂದ ಓಡೋದಿಲ್ಲ, ಅದಕ್ಕೆ ಇನ್ನಷ್ಟು ಪ್ರೆಷರ್ ಆಗ್ತಾರೆ. ಮತ್ತೆ ನನಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ನೋಡಿದ್ರ, ವಿರಾಟ್ ಕೊಹ್ಲಿ ಆ ಫಸ್ಟ್ ರನ್ ನೋಡಿದ್ರಲ್ಲ, ಆ ಪ್ಯಾಷನೇಟ್ ಆಗಿ ಸೆಲೆಬ್ರೇಷನ್ ಇತ್ತಲ್ಲ, ಅದೇ ಎಲ್ಲ ತೋರಿಸ್ಬಿಡ್ತು. ಫಸ್ಟ್ ರನ್ ಹೊಡೆದಾದ್ಮೇಲೆ ಆ ಫಿಸ್ಟ್ ಪಂಪ್, ಆ ಮಕ್ಕದ ಮೇಲೆ ಸ್ಮೈಲ್, ಇಮೋಷನ್. ಒಬ್ಬ ಯಂಗ್ಸ್ಟರ್ ಯಾವಾಗ ಫಸ್ಟ್ ರನ್ ಹೊಡಿತಾನೆ ಇಂಟರ್ನ್ಯಾಷನಲ್ ಮ್ಯಾಚ್ ಅಲ್ಲಿ ಅಥವಾ T20 ಅಲ್ಲಿ, ಅದೇ ತರ ಖುಷಿ ವಿರಾಟ್ ಕೊಹ್ಲಿ ಫೇಸ್ ನಲ್ಲಿ ಇತ್ತು. 37 ವರ್ಷಕ್ಕೂ ಅದೇ ಪ್ಯಾಷನ್ ಇಟ್ಕೊಳೋದು ಅದು ತುಂಬಾ ರೇರ್ ಗುರು. ನಾನಂತೂ ತುಂಬಾ ಕಡಿಮೆ ನೋಡಿದ್ದು, ಎಸ್ಪೆಷಲ್ ಆ ಇಮೋಷನ್. ಈ ಇನ್ನಿಂಗ್ಸ್ ಕೇವಲ ಪವರ್ ಹಿಟ್ಟಿಂಗ್ ಅಲ್ಲ, ಇದು ಕ್ಲಾಸಿಕ್ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಟೆಂಪ್ಲೇಟ್. ಸಿಂಗಲ್ಸ್, ಡಬಲ್ಸ್, ರಿಸ್ಟ್ ವರ್ಕ್, ಫಿಟ್ನೆಸ್, ಗೇಮ್ ಅವೇರ್ನೆಸ್. 43 ರನ್ಸ್ ಕೇವಲ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಬಂದಿದೆ ಗುರು. 37 ವರ್ಷದಲ್ಲಿ ಅದು ಇನ್ಸೇನ್ ಫಿಟ್ನೆಸ್. ಮತ್ತೆ ಡೇಂಜರಸ್ ಪಾಯಿಂಟ್ ಏನ್ ಗೊತ್ತಾ? ಕೋಲ್ಕತಾ ನೈಟ್ ರೈಡರ್ಸ್ ಅವನ ಕ್ಯಾಚ್ ಡ್ರಾಪ್ ಮಾಡಿದ್ದು. ವಿರಾಟ್ ಕೊಹ್ಲಿ ವಿರುದ್ಧ ಒಂದು ಮಿಸ್ಟೇಕ್, ಅದು 100 ರನ್ ಪನಿಷ್ಮೆಂಟ್. ವಿರಾಟ್ ಕೊಹ್ಲಿಗೆ ಕ್ಯಾಚ್ ಡ್ರಾಪ್ ಚಾನ್ಸ್ ಸಿಕ್ಕಾದ್ಮೇಲೆ KKR ಕಡೆಯಿಂದ ಮ್ಯಾಚ್ ಸ್ಲಿಪ್ ಆಗೋಯ್ತು. ಇನ್ನೊಂದೆಡೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫುಲ್ ಕಾಮ್, ಕಾನ್ಫಿಡೆನ್ಸ್, ಕ್ಲಿನಿಕಲ್ ಆಗಿ ಕಾಣಿಸ್ತಿತ್ತು. ನಿಮ್ಗೂ ಕೂಡ ಹಂಗೆ ಅನಿಸ್ತಿದ್ಯಾ? ಈ ಸೀಸನ್ ಅಲ್ಲಿ RCB ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಟೀಮ್ ಆಗಿ ಆಡ್ತಿದ್ದಾರೆ ಅಂತ? ಸ್ನೇಹಿತರೆ, ವಿಡಿಯೋ ಇನ್ನೂ ಮುಗ್ದಿಲ್ಲ, ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಹೇಳೋದಿದೆ. ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಗೊಂದು ಪ್ರಶ್ನೆ. ಕ್ರಿಕೆಟ್ ಹಿಸ್ಟ್ರಿಯಲ್ಲಿ ಮೆಂಟಲಿ ಸ್ಟ್ರಾಂಗೆಸ್ಟ್ ಪ್ಲೇಯರ್ ವಿರಾಟ್ ಕೊಹ್ಲಿನ ಅಥವಾ ಬೇರೆ ಪ್ಲೇಯರ್ಸ್ ಇದಾರಾ? ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ವಿಡಿಯೋ ಅನಾಲಿಸಿಸ್ ವಿಡಿಯೋಗಳಿಗೆ ಮತ್ತು ಇದೇ ರೀತಿಯ ಕ್ರಿಕೆಟ್ ಅನಾಲಿಸಿಸ್ ವಿಡಿಯೋಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಉತ್ತಮ ಮಾಹಿತಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಎಲ್ಲ RCB ಫ್ರೆಂಡ್ಸ್ ಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಮುಂದೆ ಹೋಗೋಣ. ಈ ಸೆಂಚುರಿ ಸ್ಪೆಷಲ್ ಆಗಿದ್ದು ಕೇವಲ ರನ್ಸ್ ಗಾಗಿ ಅಲ್ಲ, ಕಮ್ ಬ್ಯಾಕ್ ಗಾಗಿ. 2 ಸತಿ ಡಕ್ಔಟ್ ಆದ್ಮೇಲೆ ಮತ್ತೆ ಜನ ವಿರಾಟ್ ಕೊಹ್ಲಿ ಮೇಲೆ ಡೌಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಆದ್ರೆ RCB ಫ್ಯಾನ್ಸ್ ಅಲ್ಲ, ಬೇರೆ ಟೀಮ್ಸ್ ಅವರು. ಆದ್ರೆ ನಮ್ಮ ವಿರಾಟ್ ಕೊಹ್ಲಿ RCB ಫ್ಯಾನ್ಸ್ ಗೆ ಡಿಸಪಾಯಿಂಟ್ ಮಾಡಿಲ್ಲ. ಅನ್ಬೀಟನ್ ಸೆಂಚುರಿ ಹೊಡಿತಾರೆ. ಅದೇ ಡಿಫರೆನ್ಸ್ ಲೆಜೆಂಡ್ಗೂ ಮತ್ತೆ ನಾರ್ಮಲ್ ಪ್ಲೇಯರ್ಗೂ. ಗುಡ್ ಪ್ಲೇಯರ್ಸ್ ಪ್ರೆಷರ್ ನಲ್ಲಿ ಬ್ರೇಕ್ ಆಗ್ತಾರೆ, ಲೆಜೆಂಡ್ಸ್ ಪ್ರೆಷರ್ ನಲ್ಲೇ ಕ್ರಿಯೇಟ್ ಆಗ್ತಾರೆ. ಮತ್ತೆ ವಿರಾಟ್ ಕೊಹ್ಲಿ ನಾನು ಪ್ರೂವ್ ಮಾಡಿದ್ದೇನ್ ಗೊತ್ತಾ? ಕ್ರಿಕೆಟ್ ಅಂದ್ರೆ ಇನ್ನೂ ಕೂಡ ಅವನ್ಗೆ ಒಬ್ಸೆಷನ್. ಇವತ್ತಿಗೂ ಸಿಂಗಲ್ ರನ್ ಸೆಲೆಬ್ರೇಟ್ ಮಾಡ್ತಾನೆ ಗುರು. ಮಿಸ್ ಫೀಲ್ಡ್ ಆದ್ರೆ ಬೇಜಾರಾಗ್ತಾನೆ. ಲೆಜೆಂಡ್, ಓ ಮೈ ಗಾಡ್. ಪ್ರತಿ ಒಂದು ಇನ್ನಿಂಗ್ಸ್ ಫಸ್ಟ್ ಮ್ಯಾಚ್ ಅಥವಾ ಫಸ್ಟ್ ಇನ್ನಿಂಗ್ಸ್ ತರ ಟ್ರೀಟ್ ಮಾಡ್ತಾನೆ. ಅದೇ ಫೈರ್ ಅವನನ್ನ ಅಷ್ಟೊಂದು ವರ್ಲ್ಡ್ ಕ್ರಿಕೆಟ್ ರೆಸ್ಪೆಕ್ಟ್ ಮಾಡೋದಕ್ಕೆ ಕಾರಣ. ಈಗ RCB ಟೇಬಲ್ ಟಾಪರ್ಸ್ ಆಗಿದ್ದಾರೆ, ಕೊನೆವರೆಗೂ ಹಾಗೆ ಉಳಿದಿಕ್ ಟ್ರೈ ಮಾಡ್ತಾರೆ. ಮತ್ತೆ KKR ಪ್ಲೇ ಆಫ್ಸ್ ಇಂದ ಆಲ್ಮೋಸ್ಟ್ ಔಟ್ ಆಗಿದೆ. ಆದ್ರೆ ಈ ವಿಡಿಯೋದು ಇಂಪಾರ್ಟೆನ್ಸ್ ವಿರಾಟ್ ಕೊಹ್ಲಿ ಬಗ್ಗೆ ಮಾತ್ರ, ಒಂದು ಲೆಜೆಂಡ್ ಮೆಂಟಾಲಿಟಿ ಬಗ್ಗೆ. ಪ್ರೆಷರ್ ಇಸ್ ಎ ಪ್ರಿವಿಲೇಜ್. ಬಹುಶಃ ಅದಕ್ಕೆ ವಿರಾಟ್ ಕೊಹ್ಲಿ ಕೇವಲ ಕ್ರಿಕೆಟರ್ ಅಲ್ಲ, ಮಿಲಿಯನ್ಸ್ ಜನರಿಗೆ ಇನ್ಸ್ಪಿರೇಷನ್. ಹಾಗಾದ್ರೆ ನಿಮ್ಮ ಆನೆಸ್ಟ್ ಒಪಿನಿಯನ್ ಏನು? ಇದು ವಿರಾಟ್ ಕೊಹ್ಲಿ ಕೆರಿಯರ್ ನ ಒನ್ ಆಫ್ ದಿ ಮೋಸ್ಟ್ ಇಮೋಷನಲ್ ಇನ್ನಿಂಗ್ಸ್? ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಕೀಪ್ ಸ್ಮೈಲಿಂಗ್. ಕ್ರಿಕೆಟ್ ನ ಸಪೋರ್ಟ್ ಮಾಡ್ತಾ ಇರಿ, ನಮ್ ಚಾನೆಲ್ ನ ಸಪೋರ್ಟ್ ಮಾಡಿ. ಮತ್ತೆ ಕೊನೆ ವಿಷಯ, ಪ್ರೆಷರ್ ಬಂದಾಗ ಹೆದರ್ಬೇಡಿ. ನಮಸ್ಕಾರ.